ಜೀವ ತೆಗಿತೀರಾ? ಇವತ್ತು ಯಲ್ಲಪ್ಪನ ರೂಪದಲ್ಲಿ ನಾವು ಬಂದಿದ್ದೇವೆ, ತೆಗಿರಿ ಜೀವನ. ನಿಮ್ದು ಕಾಯಕ ಸಂಸ್ಕೃತಿನ ಕೊಲ್ಲುವ ಸಂಸ್ಕೃತಿನ ಗೊತ್ತಾಗ್ತಾ ಇದೆ. ನೀನು ಒಬ್ಬ ಲಿಂಗಾಯತ ಧರ್ಮದ್ರೋಹಿ, ಒಬ್ಬನ ಮೇಲೆ ಕೊಲ್ಲೋದಿಕ್ಕೆ ಜನ ಕಳಿಸ್ತೀಯ ಅಂದ್ರೆ ನೀನು ಆ ಸಮಾಜಕ್ಕೆ ದ್ರೋಹ ಬಗ್ದಂಗೆ. ನೀನು ಒಬ್ಬ ಲಿಂಗಾಯತ ಧರ್ಮದ್ರೋಹಿ. ಮಾತಾಡ್ತೀನಿ ಧರ್ಮ ಮಾತಾಡ್ತೀಯಲ್ಲ, ಇದ ನಿನ್ ಧರ್ಮ ಹೇಳ್ಕೊಟ್ಟಿರೋದು? ನಿನ್ನ ಧರ್ಮ ಹೇಳ್ಕೊಟ್ಟಿರೋದೇನು? ಲಿಂಗಾಯತ ಧರ್ಮ ಶ್ರಮ ಸಂಸ್ಕೃತಿ. ಬೆವರು ಸುರಿಸಿ ಕಾಯಕ ಮಾಡ್ಬೇಕು, ಬಂದಿದ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ಬೇಕು, ದಾಸೋಹ ಮಾಡ್ಬೇಕು. ನೀನು ನಿನ್ ಸಹೋದರರು, ಮಕ್ಕಳು, ಹೆಂಡತಿ ಮಕ್ಕಳು, ನಿನ್ ಹಿಂಬಾಲಕರು ವಾಮ ಮಾರ್ಗದಿಂದ ಹಣ ಗಳಿಸೋದಲ್ಲ, ಕೊಲ್ಲುವ ಸಂಸ್ಕೃತಿಯ ಮೂಲಕ ಹಣ ಗಳಿಸೋದಲ್ಲ. ನಿನ್ನ ಆಟ ಇನ್ನು ಬಂದ್. ನೀನ್ ಶಾಸಕ ಅಲ್ಲ, ಇನ್ನು ಗ್ರಾಮ ಪಂಚಾಯತಿ ಸದಸ್ಯ ಆಗೋದಕ್ಕೆ ನಾನು ಬೆಳಿಗ್ಗೆ ಎಲ್ಲ ಮಹಾಜನತೆಯಲ್ಲಿ ವಿನಂತಿ ಮಾಡ್ತೀನಿ. ಗ್ರಾಮ ಪಂಚಾಯತಿ ಮೆಟ್ಲಂತ ಶಾಸಕ, ಯಾರೇ ಮಂತ್ರಿ ಆಗ್ಲಿ, ಯಾರೇ ಜನಪ್ರತಿನಿಧಿ ಆಗ್ಲಿ, ಬೀಳಗಿ ಕ್ಷೇತ್ರದಲ್ಲಿ ಯಾರು ಏಡುಗಳಿಲ್ಲ, ಎಲ್ಲ ಶ್ರಮಜೀವಿ ರೈತರ ಮುಖಂಡರುಗಳಿರೋದು. ನೀವ್ ಯಾರಾದ್ರೂ ಆಗಿ ಶಾಸಕ, ಅವರು ಮಾತ್ರ ಅವ್ರ ಕುಟುಂಬದವ್ರನ್ನ ಪಂಚಾಯತಿ ಬಾಗಿಲತ್ತದಿಕ್ ಬಿಡ್ಕೊಡುದು ಶಬ್ದ ಮಾಡ್ಬೇಕು. ಒಬ್ಬ ಹಾಲುಮತ ಸಮಾಜದ ಯುವಕನ ಮೇಲೆ, ಒಬ್ಬ ವಕೀಲರ ಮೇಲೆ, ಒಬ್ಬ ಹೋರಾಟಗಾರನ್ನ ಕೊಲ್ಲೋದಿಕ್ಕೆ ಗುಜರಾತ್ನಿಂದ ಸುಪಾರಿ ಅಂತ ಕರೆಸ್ತೀಯಲ್ಲ ಸ್ವಾಮಿ. 28ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಇವ್ರ ಮೇಲೆ ಹಲ್ಲೆ ಆಗುತ್ತೆ, 2:30 ಗಂಟೆಗೆ ಇವ್ರ ಮೇಲೆ FIR ಆಗ್ತೀರಾ ಅಂದ್ರೆ ಪೊಲೀಸ್ ಇಲಾಖೆ, ಇಲ್ಲಿನ DOSP ಪಂಪನಗೌಡರಲ್ಲಿ ನಾನು ವಿನಂತಿ ಮಾಡ್ತೀನಿ, ಹೊಸದಾಗಿ ಬಂದಿದ್ದೀರಾ, ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳಿದಾರಲ್ಲ, BJP ಕಾಲದಲ್ಲಿ ವರ್ಗಾವಣೆ ಆಗಿ ಬಂದಿರೋರು, ಇಲ್ಲಿನ SP ಕಾನ್ಸ್ಟೇಬಲ್ ಇದಾರಲ್ಲ, ಅವನು ನಿರಾಣಿಯ ಸಹೋದರರು, PA ನಿರಾಣಿಯ PA ಜೊತೆ ಮಿಲಾಕತ್ತಾಗಿ ನಿಮ್ಮ ಕಚೇರಿಲಿ, ನಿಮ್ PSI ಕಚೇರಿಲಿ, ನಿಮ್ CPI ಕಚೇರಿಲಿ, ನಿಮ್ DOSP ಕಚೇರಿಲಿ ನಡೆಯುವಂತ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ಒದಗಿಸ್ತಿದ್ದಾರೆ ಕೆಳಹಂತದ ಅಧಿಕಾರಿಗಳು. ನಿಮಗೆ ಸಾಕ್ಷಿ ಬೇಕಂದ್ರೆ CDR ಹಾಕಿ, ನಿಮಗೆ ಸಾಕ್ಷಿ ಬೇಕು ಅಂದ್ರೆ ಅವತ್ತು CCV ಸಿವಿಲ್ ಫುಟೇಜ್ ತೆಗಿರಿ. ಕಳ್ಳರ ರೀತಿ ನೋಡ್ತೀರಾ ಹೋರಾಟಗಾರರನ್ನ, ರೈತ ಮುಖಂಡರನ್ನ, ದಲಿತ ಮುಖಂಡರನ್ನ, ಭೀಮಾಮಿಯವ್ರ ಕಳ್ಳರ ತರ ಕಾಣ್ತಿದ್ದೀರಾ? ಕಳ್ಳ ಅವನು ತೆರಿಗೆ ವಂಚನೆ ಮಾಡಿ ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಕತ್ತು ಬೆಂಗಳೂರಲ್ಲಿ ಕುಂತಿದ್ದಾರೆ. ನಾನು ಪೊಲೀಸ್ ಇಲಾಖೆ ವಿನಂತಿ ಮಾಡ್ತೀನಿ, ಇದು ಆರಂಭ ಜಿಲ್ಲಾಡಳಿತದ ನೇರ ಪ್ರಶ್ನೆ ಆಗ್ತಾ ಇದ್ದೀನಿ, ಅವ್ರನ್ನ ಯಾಕೆ ಬಂಧಿಸಿಲ್ಲ? ನಿರಾಣಿ ಸಹೋದರನ್ನ ಬಂಧಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಸ್ಬೇಕು. ಬಡವಿಂಗೊಂದು ಕಾನೂನು, ಶ್ರೀಮಂತಂಗೊಂದು ಕಾನೂನ, ಕಪ್ಪೆಲೆಯರ್ಗೊಂದು ಕಾನೂನು, ಮಾಲೀಕಂಗೊಂದು ಕಾನೂನ. ಅಲ್ಲೇ ಆಗಿ ಸಾವು ನೋವು ಹೋರಾಟ ಮಾಡಿರೋ FIR ಹಾಕಿಸ್ಕೋಬೇಕು, ಅಲ್ಲೇ ಮಾಡಿರೋ ಕೂತ್ಕೋಬೇಕ AC ರೂಮಲ್ಲಿ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ. ತಾಕತ್ತಿದ್ರೆ ನಿರಾಣಿ ಅವರೇ ಬನ್ನಿ ಬೀಳಿಗೆಗೆ. ಬಸವಣ್ಣನ ಐಕ್ಯ ಸ್ಥಾನದಲ್ಲಿ ನಾನು ಪ್ರಮಾಣ ಮಾಡ್ತೀನಿ, ನೀನು ತಮ್ಮ ಸಂಚಿನಿಂದ ಯಲ್ಲಪ್ಪ ಹೆಗಡೆ ಸಹೋದರರ ಮೇಲೆ ಹಲ್ಲೆ ಮಾಡಿದ್ದೀರ ಅಂತ ನಾನು ಹಣೆ ಪ್ರಮಾಣ ಮಾಡ್ತೀನಿ. ನಿನಗೆ ತಾಕತ್ತಾಯ್ತಾ? ಯಲ್ಲಪ್ಪ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನ ವಂಶಜ, ಸಾಮಾನ್ಯ ವ್ಯಕ್ತಿ. ಈ ಹೋರಾಟ ಇಲ್ಲಿ ಬೆಳೆದಿಲ್ಲ, ನಿನ್ನ ಅಂತ್ಯ ಆರಂಭ ಆಗಿದೆ. ಬೀಳ್ಗಿ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ಈ ಕ್ಷೇತ್ರದ ಶಾಸಕರೆಲ್ಲ ವಿನಂತಿ ಮಾಡ್ತೀನಿ, ನಿಮ್ ಮೇಲೆ ಜವಾಬ್ದಾರಿ ಇದೆ. ನೀವು ಗೆದ್ದಿರೋದು ರೈತರು ಹೋರಾಟದಿಂದ, ನೀವು ಗೆದ್ದಿರೋದು ಕಾರ್ಮಿಕರು ಹೋರಾಟದಿಂದ, ನೀವು ಗೆದ್ದಿರೋದು ಈ ರೈತಾಪಿ ಜನರಿಂದ. ಊದ ತೊಟ್ಟು ಬಡಿಯ ತಂದಂಗ ಆಗ್ಬಾರ್ದು. ನಿಮ್ ಮೇಲೆ ಜವಾಬ್ದಾರಿ ಇದೆ. ನಿರಾಣಿ ಬಂಚೋವರೆಗೂ ನೀವು ಹೋರಾಟ ಮಾಡ್ಬೇಕು. ಈ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಅವ್ರನ್ನ ಬಂಧಿಸ್ಬೇಕು. ಇಡೀ ಪ್ರಕರಣದ CID ತನಿಖೆಗೆ ಒಪ್ಪಿಸ್ಬೇಕು. ಇಡೀ ಪ್ರಕರಣ CID ತನಿಖೆಗೆ ಒಪ್ಪಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. 15 ದಿವಸಗಳ ಕಾಲ ತಮ್ಮೆಲ್ಲರ ಪರವಾಗಿ ಈ ಸರ್ಕಾರಕ್ಕೆ ಗಡುವು ಕೊಡೋಣ, ಈ ಜಿಲ್ಲಾಡಳಿತ ಗಡುವು ಕೊಡೋಣ, ಇಲ್ಲಿನ ಶಾಸಕರು ಮಂತ್ರಿಗಳು ಗಡುವು ಕೊಡೋಣ. ಇಲ್ಲ ಅಂದ್ರೆ ಈ ಹೋರಾಟನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ತೀವಿ, ಬೆಂಗಳೂರಿಗೆ ಕೊಂಡೊಯ್ತೀವಿ. ಇದು ಈಗ ನಿಲ್ಲಬಾರ್ದು. ಇವತ್ತು ಯಲ್ಲಪ್ಪ, ನಾಳೆ ನೀವು, ನಾಡಿದ್ ನಾನು, ಇದು ಮುಂದುವರಿಯುತ್ತೆ. ಈ ಗುಂಡಾ ಸಂಸ್ಕೃತಿ ಭೀಮಾ ತೀರದಲ್ಲಿತ್ತು, ಬೀಳಗಿಗೆ, ಮುದೋಳಕ್ಕೆ, ಬಾಗಲಕೋಟೆಗೆ ಕಾಲಿಡೋದಿಕ್ಕೆ ನಾವು ಬಿಡಬಾರ್ದು. ನಾವು ಶ್ರಮ ಸಂಸ್ಕೃತಿ ಜನ, ಕೊಲ್ಲುವ ಸಂಸ್ಕೃತಿ ಜನ ಅಲ್ಲ. ರಾಜಕಾರಣದಲ್ಲಿ ಸೋಲು ಕೆಲವು ಇದ್ದೇ ಇರುತ್ತೆ. ಸೋತಿರೋದು ನಿಮ್ ದುರಹಂಕಾರದಿಂದ, ಸೋತಿರೋದು ನಿಮ್ ಭ್ರಷ್ಟಾಚಾರದಿಂದ, ಸೋತಿರೋದು ನಿಮ್ ತರಗ ವಂಚನೆಯಿಂದ, ಸೋತಿರೋದು ನಿಮ್ ದುರಾಡಳಿತದಿಂದ.
ಈ ರೀತಿಯಾಗಿ ನೀವು ನಡ್ಕೊಂಡಿದ್ದೆ ಆದ್ರೆ ಬೀಳಿಗೆ ಬಿಡಿಸ್ತೀವಿ ನಾವು, ರಾಜಕೀಯವಾಗಿ ಬೀಳಿಗೆ ಬಿಡಿಸ್ತೀವಿ, ನೆನಪಿಟ್ಕೋ. ರಾಜಕೀಯವಾಗಿ ನಿನ್ನ ಅಂತ್ಯ ನೆನಪಿನಲ್ಲಿ ವಿನಂತಿ ಮಾಡ್ತಿದ್ದೀನಿ. ಅವ್ರ ಬೆಂಬಲಿಗರು, ಅವ್ರ ಫಾಲೋಯರ್ಸ್ ಇದಾರಲ್ಲ ಸ್ವಾಮಿ, ಯಲ್ಲಪ್ಪನ ಹೆಗಡೆ ಕುಟುಂಬಕ್ಕೆ ಏನ್ ತೊಂದರೆ ಕೊಟ್ಟಿದ್ದೀರಾ ಇವತ್ತು ಬಹಿರಂಗ ನಾನು ಹೇಳಲ್ಲ, ಸಿಐಡಿ ತನಿಖೆಯಲ್ಲೆಲ್ಲ ಹೇಳ್ತೀರಾ. ಅವ್ರ ತಂದೆಗೆ ಏನ್ ತೊಂದರೆ ಕೊಟ್ಟಿದ್ದೀರಾ, ಅವ್ರ ತಾಯಿಗೆ ಏನ್ ತೊಂದರೆ ಕೊಟ್ಟಿದ್ದೀರಾ, ಅವ್ರ ತಂಗಿದೀರ್ಗೆ ಏನ್ ತೊಂದರೆ ಕೊಟ್ಟಿದ್ದೀರಾ, ಅವ್ರ ಭಾವಂಗೆ ಏನ್ ತೊಂದರೆ ಕೊಟ್ಟಿದ್ದೀರಾ, ಅವ್ರ ಸಹಚರಿಗೆ ಏನ್ ತೊಂದರೆ ಕೊಟ್ಟಿದ್ದೀರಾ. ನಿಮಗೆ ತಾಕತ್ತು ಒಬ್ಬ ಸಾಮಾನ್ಯ ಮೇಲಲ್ಲ. ಬನ್ನಿ, ಈ ಬೀಳಿಗೆ ಜನತೆ ಮೇಲೆ ಸವಾಲಾಗ್ತಂಗೆ, ಇದು ಸಂಪತ್ತಿಗೆ ಸವಾಲಾಗ್ತಂಗೆ ಬಂಧುಗಳೇ. ಇದನ್ನು ಹೋರಾಟ ನಿಲ್ಲಿಸ್ಬೇಡಿ. ಒಬ್ಬ ಯಲ್ಲಪ್ಪ ಶಕ್ತಿ ಇದ್ದಂಗೆ ವ್ಯಕ್ತಿ ಅಲ್ಲ, ಅವನು ಈ ಬಾಗಲಕೋಟೆ ಜಿಲ್ಲೆ ಅಂಬೇಡ್ಕರ್ ಇದ್ದಂಗೆ, ನೆನ್ಪಿಟ್ಕೊಳ್ಳಿ ಬಂಧುಗಳೇ. ಅವನು ನಾನು ನಿಮಗೆ ಶರಣು 100 ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಅನುಗ್ರಹದಿಂದ ಇವತ್ತು ಯಲ್ಲಪ್ಪ ಬದುಕಿ ಬಂದವನು. ಲಾಂಗು, ಮಚ್ಚು, ಖಾರದ ಪುಡಿ, ಬಲೆಯವರ ಸಂಸ್ಕೃತಿ ಬೀಳಿಗೆ ಬರೋ ಕಾರಣ ಯಾರು? ಅಂತವ್ರನ್ನ ಸುಮ್ಮನೆ ಬಿಟ್ಕೋಬೇಕಾ? ಪಾರ್ಲಿಮೆಂಟ್ ನಿಂತಾರಲ್ಲ, ತೋರಿಸ್ಬೇಕು ಅವ್ರ ಮೇಲೆ, ಅವ್ರ ಪಕ್ಷದವ್ರಿಗೆ ತೋರಿಸ್ಬೇಕು. ನೀವು ಸಿಡಿ ಫ್ಯಾಕ್ಟ್ರಿ ಓನರ್ನ, ಶುಗರ್ ಫ್ಯಾಕ್ಟ್ರಿ ಓನರ್ ಅಲ್ಲ, ಅವನು ಸಿಡಿ ಫ್ಯಾಕ್ಟ್ರಿ ಓನರ್ನ. ಹಾಗಾಗಿ ನಾನು ಸಿಐಡಿ ತನಿಖೆ ಮಾಡಲಿ ಅಂತ ಇಲ್ಲಿನ DYSP ಪಂಪನಗೌಡರಲ್ಲಿ ವಿನಂತಿ ಮಾಡ್ತೀನಿ. ಇದನ್ನು ಅವರು ಬಂಧಿಸ್ಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ